ಮಾಸ್ಟರ್ ಮೈಂಡ್ ಅನ್ನ ಎನ್ಐಎ ಕಸ್ಟಡಿಗೆ ತಗೊಂಡಿದೆ. ಉಗ್ರ ತಹವೂರ್ ರಾಣಾ 18 ದಿನ ಎನ್ಐಎ ಕಸ್ಟಡಿಗೆ ಈಗ ಸಿಕ್ಕಿದ್ದಾನೆ. ಎನ್ಐಎ ಕಸ್ಟಡಿ ಇಂದಿನಿಂದ ಉಗ್ರ ತಹವೂರ್ ರಾಣಾನನ್ನ ತೀವ್ರವಾಗಿ ವಿಚಾರಣೆಗೆ ಈಡು ಮಾಡಲಿದೆ. ಎನ್ಐಎ 2008ರ ದಾಳಿಯ ಪಿತೂರಿ ಬಗ್ಗೆ ಇನ್ನೂ ಸಾಕಷ್ಟು ಡೀಟೇಲ್ಸ್ ನಮಗೆ ಸಿಗತ್ತೆ ಅಂತ ಅನ್ಸುತ್ತೆ. ಎನ್ಐಎ ವಿಚಾರಣೆ ನಡೆಸ್ತಾ ಇದೆ. ಡೇವಿಡ್ ಕೋಲ್ಮನ್ ಹೆಡ್ಲಿಯ ನಿಕಟವರ್ತಿ ತಹವೂರ್ ರಾಣಾ. ಹೆಡ್ಲಿ ಮುಂಬೈ ಸರಣಿ ದಾಳಿಯ ಪ್ರಮುಖ ಸಂಚುಕೋರ. ಮುಂಬೈ ಸರಣಿ ದಾಳಿಯಲ್ಲಿ 166 ಜನ ಮೃತಪಟ್ಟಿದ್ರು. ಇದರಲ್ಲಿ ವಿದೇಶಿಯರು ಇದ್ರು, ಬೇಕಾದಷ್ಟು ದೊಡ್ಡ ದೊಡ್ಡ ಮನುಷ್ಯರು ಇದ್ರು. ಮುಂಬೈ ದಾಳಿಯಲ್ಲಿ ಒಟ್ಟು 238 ಜನರು ಗಾಯಗೊಂಡಿದ್ರು. ಕೇವಲ ದಾಳಿಯಲ್ಲಿ ಜನ ಮಾತ್ರ ಗಾಯಗೊಂಡಿದ್ದಲ್ಲ, ದೇಶದ ಆತ್ಮಕ್ಕೆ ಮಾಡಿದಂಥ ಒಂದು ಘಾಸಿ ಆಗಿತ್ತದು. ಇನ್ನು ಭಾರತ ಕೇಳಿ ತಂದಿರುವ ತಹವೂರ್ ರಾಣಾನಿಗೆ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಮುಂಬೈ ದಾಳಿ ಸೇರಿದಂತೆ ಇತರ ದಾಳಿಗಳ ಕುರಿತು ಎನ್ಐಎ ತೀವ್ರ ವಿಚಾರಣೆ ನಡೆಸಲಿದೆ. ಈಗ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 20 ವರ್ಷದ ಹಿಂದಿನ ಫೋಟೋ ಆಯಿತಾ. ಈಗ ಫುಲ್ ಬಾಲ್ಡಿ ಆಗಿದ್ದಾನೆ. ನಿನ್ನೆ ಅವನ ಈ ಒಂದು ಫೋಟೋ ಭಾಳ ಮುದುಕಾಗಿದ್ದಾನೆ. ಸಾಧಾರಣವಾಗಿ 70-80 ಆಯಿತು ಅಂತ ಅನಿಸುತ್ತೆ ನೋಡಿ. ನಿನ್ನೆ ಅವನ ಫೋಟೋ ನೋಡಿ, ಅಲ್ಲಿ ಆ ಥರ ಆಗಿದ್ದಾನೆ ಆತ. ದಾಳಿಗಳ ಕುರಿತು ಎನ್ಐಎ ತೀವ್ರ ವಿಚಾರಣೆ ನಡೆಸಲಿದೆ. ಹೀಗಾಗಿ ರಾಣಾಗೆ ನಿತ್ಯ ಸಂಕಷ್ಟ ಎದುರಾಗೋದು ಫಿಕ್ಸ್. ತನಿಖೆ ಯಾವ ರೀತಿ ಇರುತ್ತೆ, ಭದ್ರತೆ ಯಾವ ರೀತಿ ಇರುತ್ತೆ. ರಾಣಾ ಗಡೀಪಾರಿಗೆ ಪಾಕಿಸ್ತಾನ ಹೇಳಿದ್ದೇನು, ಪಾಕಿಸ್ತಾನ ಹೇಳಿಬಿಡುತ್ತೆ ನನಗೂ ಅವನಿಗೆ ಸಂಬಂಧ ಇಲ್ಲ ಅಂತೇಳಿ. ಮಾಡಿದ್ದೆಲ್ಲ ಪಾಕಿಸ್ತಾನಕ್ಕೆ, ಪಾಕಿಸ್ತಾನ ಕೈ ಎತ್ತಿ ಬಿಡುತ್ತೆ. ಆಮೇಲೆ ನೀವು ನಂಬ್ತೀರಾ ಇವ್ರನ್ನ? ಈಗ ಎನ್ಐಎ ಬಿಡುತ್ತಾ? ಫುಲ್ ಹಾಕ್ಕೊಂಡು ಯಾವ ರೀತಿ ಆಗತ್ತೆ ಅನ್ನೋದು ಗೊತ್ತಿದೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಭಾರತವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡುವಂಥ ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಪಕ್ಷ ಭೇದ ಮರೆತು ಭಾರತವನ್ನು ರಕ್ಷಿಸುವಂಥ ವಿಚಾರದಲ್ಲಿ ಕಟಿಬದ್ಧರಾಗಬೇಕಾಗುತ್ತೆ. ಬನ್ನಿ, ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ತಹವೂರ್ ರಾಣಾಗೆ ಕ್ಷಣ ಕ್ಷಣಕ್ಕೂ ಅಗ್ನಿ ಪರೀಕ್ಷೆ. ಮುಂಬೈ ದಾಳಿ, ಉಗ್ರ ಚಟುವಟಿಕೆಗಳ ಬಗ್ಗೆ ಡ್ರಿಲ್. ಮುಂಬೈ ಉಗ್ರ ದಾಳಿಯ ಖತರ್ನಾಕ್ ಮಾಸ್ಟರ್ ಮೈಂಡ್ಗಳಲ್ಲಿ ಈ ತಹವೂರ್ ರಾಣಾ ಕೂಡ ಒಬ್ಬ. ಕೊನೆಗೂ ಈತನನ್ನ ಎಳೆದು ತರುವಲ್ಲಿ ಭಾರತ ಬಿಗ್ ಸಕ್ಸಸ್ ಆಗಿದೆ. ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕರೆತಂದಿರುವ ಎನ್ಐಎ ಅಧಿಕಾರಿಗಳು ಅವರದ್ದೇ ರೀತಿಯಲ್ಲಿ ತೀವ್ರ ವಿಚಾರಣೆ ನಡೆಸಲಿದ್ದಾರೆ. ಇದಕ್ಕಾಗಿ ಸ್ಪೆಷಲ್ ಟೀಮ್ ಅನ್ನ ರಚಿಸಲಾಗಿದೆ. ಕೇವಲ 12 ಅಧಿಕಾರಿಗಳಿಗೆ ಮಾತ್ರ ಈತನ ವಿಚಾರಣೆ ನಡೆಸಲು ಅವಕಾಶವಿದೆ. ಇವರು ಮಾತ್ರ ರಾಣಾ ಇರುವ ಸೆಲ್ಗೆ ಹೋಗಲು ಅನುಮತಿ ಇರುತ್ತೆ. ನಿಜ ಬುದ್ಧಿ ತೋರಿಸಿದ ಪಾಕಿಸ್ತಾನ. ತಹವೂರ್ ರಾಣಾನನ್ನ ಟ್ರಂಪ್ ಭಾರತಕ್ಕೆ ಹಸ್ತಾಂತರಿಸ್ತಾ ಇದ್ದಂತೆ ಪಾಕಿಸ್ತಾನ ಅಲರ್ಟ್ ಆಗಿದೆ. ಐಎಸ್ಐ ತುರ್ತು ಸಭೆ ನಡೆಸಿದೆ. ಅಲ್ಲಿನ ವಿದೇಶಾಂಗ ಇಲಾಖೆಯು ಸ್ಪಷ್ಟನೆ ಕೊಟ್ಟಿದೆ. ತಹವೂರ್ ರಾಣಾ ಪಾಕಿಸ್ತಾನದ ಪ್ರಜೆಯಲ್ಲ, ಆತ ತನ್ನ ನಾಗರಿಕತೆಯನ್ನ ನವೀಕರಿಸಿಲ್ಲ ಎಂದು ಹೇಳಿಕೊಂಡಿದೆ. ಜೊತೆಗೆ ರಾಣಾಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಎಂದಿದೆ. ಪಾಕ್ಗೆ ಶುರುವಾದ ಟೆನ್ಷನ್. ತಹವೂರ್ ರಾಣಾ ಜೊತೆಗಿನ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ವರಸೆಯನ್ನ ಬದಲಾಯಿಸಿದೆ. ಜಾಗತಿಕ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಪಾಕ್ ಪರದಾಡ್ತಿದೆ. ಹೀಗಾಗಿ ತಹವೂರ್ ರಾಣಾ ಕೆನಡಾ ಪ್ರಜೆ, ಪಾಕಿಸ್ತಾನದವನು ಅಲ್ಲ. ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಿಯೇ ಇಲ್ಲ. 2 ದಶಕಗಳಿಂದ ಆತ ದಾಖಲೆಯನ್ನ ನವೀಕರಿಸಿಲ್ಲ ಅಂತ ಪಾಕಿಸ್ತಾನ ಸರ್ಕಾರ ಸಮಜಾಯಿಷಿ ನೀಡಿದೆ. ಈ ಹಿಂದೆ ಕಸಬ್ನನ್ನು ತಮ್ಮ ದೇಶದ ಪ್ರಜೆ ಅಲ್ಲ ಅಂತ ಪಾಕಿಸ್ತಾನ ಹೇಳಿತ್ತು. ಇನ್ನು ಭಾರತದ ಈ ಯಶಸ್ಸಿಗೆ ಬೇರೆ ದೇಶಗಳು ಅಭಿನಂದನೆ ಸಲ್ಲಿಸಿವೆ. ಉಗ್ರರ ವಿರುದ್ಧದ ಭಾರತ ಹೋರಾಟಕ್ಕೆ ಧನ್ಯವಾದ ಕೂಡ ತಿಳಿಸಿವೆ. ಮೋದಿ ಹೆಜ್ಜೆಗೆ ಇಸ್ರೇಲ್ ಸಲಾಂ. ಇನ್ನು ರಾಣಾ ಭಾರತಕ್ಕೆ ಗಡೀಪಾರು ಆಗ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಅಭಿನಂದನೆ ವ್ಯಕ್ತವಾಗಿದೆ. ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಎಂದು ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಸ್ರೇಲ್ ರಾಯಭಾರಿಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಮುಂಬೈ ದಾಳಿಯಲ್ಲಿ ಇಸ್ರೇಲ್ನ 4 ಮೃತಪಟ್ಟಿದ್ರು. ಹೀಗಾಗಿ ಭಾರತ ಹೋರಾಟಕ್ಕೆ ಧನ್ಯವಾದವನ್ನ ತಿಳಿಸಿದೆ. ಮುಂಬೈ ದಾಳಿಯ ಬಳಿಕ 16 ವರ್ಷಗಳ ಭಾರತದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಆದರೆ ರಾಣಾಗೆ ನಿತ್ಯ ಡ್ರಿಲ್ ನಡೆಯಲಿದೆ. ಎನ್ಐಎ ಅಧಿಕಾರಿಗಳು ಯಾವೆಲ್ಲ ನಿಜಾಂಶವನ್ನ ಬಾಯ್ಬಿಡಿಸಲಿದ್ದಾರೆ, ಇನ್ಯಾವ ಸ್ಫೋಟಕ ಮಾಹಿತಿ ಲಭ್ಯವಾಗುತ್ತೆ ಅನ್ನೋದೇ ಕುತೂಹಲವಾಗಿದೆ.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂಬೈ ಟೆರರ್ ದಾಳಿಗೆ ಪ್ಲಾನ್ ಮಾಡಿದ್ದಂತಹ ತಹವೂರ್ ರಾಣಾ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬ. ಈ ಮಾಸ್ಟರ್ ಮೈಂಡ್ಗೂ ಇನ್ನೋರ್ವ ಮಾಸ್ಟರ್ ಮೈಂಡ್ ಇದ್ದಾನೆ. ಆತನೇ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಲಿಂಕ್. ಆತ ಕೂಡ ಅಮೆರಿಕದ ಜೈಲಿನಲ್ಲಿದ್ದಾನೆ. ಆದರೆ ತಹವೂರ್ ರಾಣಾನನ್ನು ಹಸ್ತಾಂತರಿಸಿದಷ್ಟು ಸುಲಭದಲ್ಲಿ ಆತನನ್ನು ಹಸ್ತಾಂತರಿಸೋದಕ್ಕೆ ಅಮೆರಿಕ ಸಿದ್ಧ ಇಲ್ಲ. ಈ ಟೆರರ್ ಕಿಂಗ್ ಪಿನ್ ಯಾರು, ಅಮೆರಿಕಕ್ಕೆ ಆತನ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ, ಎಲ್ಲ ಡೀಟೇಲ್ಸ್ ಇಲ್ಲಿ. ರಾಣಾ ನೆಪವಷ್ಟೇ, ಅಸಲಿ ಮಾಸ್ಟರ್ ಮೈಂಡ್ ಹೆಡ್ಲಿ. ಡೇವಿಡ್ ಕೋಲ್ಮನ್ ಹೆಡ್ಲಿ ಹಸ್ತಾಂತರ ಯಾವಾಗ? ಮುಂಬೈ ಟೆರರ್ ಅಟ್ಯಾಕ್ ಹಿಂದಿನ ರೂವಾರಿಗಳಲ್ಲಿ ರಾಣಾ ಕೂಡ ಒಬ್ಬ. ಈತನನ್ನ ಈಗಾಗಲೇ ಭಾರತಕ್ಕೆ ಎಳೆದು ತರಲಾಗಿದೆ, ಎನ್ಐಎ ಅರೆಸ್ಟ್ ಮಾಡಿದೆ. ಆದ್ರೀಗ ಈತನ ಸಹಚರ ಮುಂಬೈ ದಾಳಿಯ ಪ್ರಮುಖ ರೂವಾರಿ ಡೇವಿಡ್ ಕೋಲ್ಮನ್ ಹೆಡ್ಲಿ ಮುನ್ನೆಲೆಗೆ ಬಂದಿದ್ದಾನೆ. ತಹವೂರ್ ಹುಸೇನ್ ರಾಣಾ ಆಪ್ತ ಸ್ನೇಹಿತನಾಗಿರುವ ಡೇವಿಡ್ ಹೆಡ್ಲಿ ಮುಂಬೈ ದಾಳಿಯ ಪ್ರಮುಖ ರೂವಾರಿ. ಭಾರತದಲ್ಲಿ ದಾಳಿ ನಡೆಸಲು ಮೊದಲು ಪ್ಲಾನ್ ಮಾಡಿದ್ದೇ ಈತ. ಎಲ್ಲ ಪ್ಲಾನ್ ಮಾಡಿ ಉಗ್ರ ಹಫೀಜ್ ಸಯೀದ್ಗೆ ಕೊಟ್ಟಿದ್ದೇ ಈತ ಅನ್ನೋದು ಗೊತ್ತಿದೆ. ಆದ್ರೆ ಹೆಡ್ಲಿಯನ್ನ ಯಾಕೆ ಹಸ್ತಾಂತರ ಮಾಡಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ. ಪಾಕಿಸ್ತಾನಿ ಮೂಲದ ಅಮೆರಿಕನ್ ಆಗಿರುವ ಡೇವಿಡ್ ಹೆಡ್ಲಿ ಮುಂಬೈ ದಾಳಿಯಲ್ಲಿ ಪಾತ್ರವಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಭಯೋತ್ಪಾದನೆ ಸಂಬಂಧಿತ ಅಪರಾಧಗಳ ಸಂಬಂಧ ಅಮೆರಿಕ ಜೈಲಲ್ಲಿದ್ದಾನೆ. ಅಮೆರಿಕ ಜೈಲಲ್ಲಿ 35 ವರ್ಷಗಳ ಶಿಕ್ಷೆ ಅನುಭವಿಸುತ್ತಿರುವ ಹೆಡ್ಲಿ ತಂದೆ ಪಾಕಿಸ್ತಾನದ ಪ್ರಮುಖ ರಾಜತಾಂತ್ರಿಕನಾಗಿರುವ ದಾವೂದ್ ಸಯೀದಿ ಗಿಲಾನಿ. ಮುಂಬೈ ದಾಳಿಯ ಪ್ರಮುಖ ಸಂಚುಕೋರನಾಗಿರುವ ಹೆಡ್ಲಿ ಹಾಗೂ ರಾಣಾ ಇಬ್ಬರು ಆತ್ಮೀಯ ಸ್ನೇಹಿತರು. ರಾಣಾ ಭಾರತಕ್ಕೆ ಭೇಟಿ ನೀಡಿದ್ದ ವೇಳೆ ಹೆಡ್ಲಿ ಸಂಪರ್ಕ ಮಾಡಿದ್ದ. 231 ಬಾರಿ ಡೇವಿಡ್ ಹೆಡ್ಲಿಯನ್ನ ಸಂಪರ್ಕಿಸಿದ್ದ ತಹವೂರ್ ರಾಣಾ. ದಾಳಿಗೂ ಮುನ್ನ ಅಂತಿಮ ಭೇಟಿ ವೇಳೆ 66 ಬಾರಿ ಕರೆಗಳನ್ನ ಮಾಡಿದ್ದ ರಾಣಾ. ದಾಳಿ ಬಳಿಕ ಕೆನಡಾಗೆ ಹೋಗಿ ನೆಲೆಸಿದ್ದ ಡೇವಿಡ್ ಹೆಡ್ಲಿಯನ್ನ 2009ರಲ್ಲಿ ರಾಣಾ ಜೊತೆಗೆ ಈತ ಕೂಡ ಶಿಕಾಗೋದಲ್ಲಿ ಅರೆಸ್ಟ್ ಆಗಿದ್ದರು. जबकि डेविड कॉलमन हेडली ने अपना गुनाह कबूल कर लिया, अपना रोल पूरा प्रकट किया है. अमेरिकी सरकार ने डेविड कॉलमन हेडली को तो अपने साथ मिला लिया है. वो एक इन्फॉर्मर सा बन गया है, स्टेट गवाह बन गया है, और उसको उन्होंने अपनी ड्रग एनफोर्समेंट एजेंसी में शामिल कर लिया है ताकि जो ड्रग की तस्करी होती है उसको रोका जाए. अब वो अमेरिकी सरकार से तनख्वाह पाता है, तो उसको भारत भेजने का तो सवाल नहीं उठता, क्योंकि वो उसका उनको फायदा हो रहा है, इसलिए शायद उन्होंने उसको रखा हुआ है. ರಾಣಾ ಇನ್ನೂ ಕೂಡ ಮುಂಬೈ ದಾಳಿಯನ್ನ ಕನ್ಫೆಸ್ ಮಾಡಿಕೊಂಡಿಲ್ಲ. ಆದ್ರೆ ಹೆಡ್ಲಿ ಮಾತ್ರ ಹೌದು, ನಾನು ಮುಂಬೈ ದಾಳಿಗೆ ಸಂಚು ಮಾಡಿದ್ದೆ ಅಂತ ಒಪ್ಪಿಕೊಂಡಿದ್ದಾನೆ. ಆದ್ರೆ ಅಮೆರಿಕ ಮಾತ್ರ ಈ ಉಗ್ರನನ್ನ ಬಿಟ್ಟು ಕೊಡ್ತಾ ಇಲ್ಲ. ಅಮೆರಿಕ ಜೈಲಲ್ಲಿ ಕೊಳೆಯುತ್ತಿರುವ ಈ ಹೆಡ್ಲಿ ಮಾತ್ರ ಮುಂಬೈ ದಾಳಿಯ ಅನೇಕ ರಹಸ್ಯಗಳ ಮೇಲೆ ಬೆಳಕು ಚೆಲ್ಲಬಲ್ಲ. ರಾಣಾ ಜೊತೆಗೆ ಈತನಿಗೂ ಶಿಕ್ಷೆ ಆಗಬೇಕಿದೆ. ಹೆಡ್ಲಿಯನ್ನ ಹಸ್ತಾಂತರಿಸುವ ಭಾರತದ ಬೇಡಿಕೆಗೆ ಟ್ರಂಪ್ ಒಪ್ತಾರಾ? ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಹೆಡ್ಲಿ ಮತ್ತು ರಾಣಾ ಕ್ಲಾಸ್ಮೇಟ್ಸ್, ಅವರಿಬ್ಬರು ಕ್ಲಾಸ್ಮೇಟ್ಸ್. ಇವನು ಭಾರತದ ವಿರುದ್ಧ ಈ ಷಡ್ಯಂತ್ರ ಮಾಡಬೇಕು ಅಂತ ಹೇಳುವಾಗ ಅವನಿಗೆ ಹೊಳೆಯೋದೇ ಹೆಡ್ಲಿ. ಅವನನ್ನು ಸಂಪರ್ಕ ಮಾಡಿ ಅವನಿಗೆ ಪಾಸ್ಪೋರ್ಟ್ ಮಾಡಿಕೊಡೋದೇ ರಾಣಾ. ಇದೆಲ್ಲ ಮಾಡಿಕೊಡ್ತಾನೆ. ಸೊ ಹಾಗಾಗಿ ಅವರಿಬ್ಬರದ, ಆದರೆ ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಸ್ಕಿನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನ್ಯಾಷನಾಲಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪೃಥ್ವಿರಾಜ್ ಚವ್ಹಾಣ್ ಆ ಮಾತನ್ನು ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಾಗಿ ಅವರು ಕೂಡ ಆ ಕಾಲದಲ್ಲಿ ಮುಖ್ಯಸ್ಥರಾಗಿದ್ದಂಥವರು ಚವ್ಹಾಣ್ ಅವರು, ಅದರ ಬಗ್ಗೆ ಮಾತಾಡಿದ್ರು. ಬನ್ನಿ, ಈಗ ಆಲ್ರೆಡಿ ಒಂದು ಸೈಡಿಂದ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಯಾಕೆ ಆತನಿಗೆ ಭಾರತದ ಮೇಲೆ ಕೋಪ, ಮತ್ತೊಂದು ಮಗದೊಂದು ಅಂತೇಳಿ. ಮಿಲಿಟ್ರಿಯಲ್ಲಿ ಡಾಕ್ಟರ್ ಆಗಿದ್ದಂಥವ. ಮಿಲಿಟ್ರಿಯಲ್ಲಿ ಬೇರೆ ಬೇರೆ ಇರ್ತಾರೆ, ಕೇವಲ ಹೋರಾಟ ಮಾಡೋರು ಮಾತ್ರ ಅಂತಲ್ಲ. ಸೈನಿಕರಲ್ಲಿ ಡಾಕ್ಟರ್ ಇರ್ತಾರೆ, ಡ್ರೈವರ್ ಇರ್ತಾರೆ, ತರಕಾರಿ ಹೆಚ್ಚೋರು ಇರ್ತಾರೆ, ಅಡುಗೆ ಮಾಡೋರು ಇರ್ತಾರೆ, ಅವರೆಲ್ಲ ಸೈನಿಕರೇ. ನೀವು ಬಾರ್ಡರ್ ಸಿನಿಮಾದಲ್ಲಿ ನೋಡಿರ್ಬೋದು, ಕುಲಭೂಷಣ್ ಕರ್ ಬಂದ ಒಳ್ಳೆ ಅಡುಗೆ ಭಟ್ಟ ಆಗಿರ್ತಾನೆ. ಕೊನೆಗೆ ತನ್ನ ಸೈನಿಕರೆಲ್ಲ ಸಾಯ್ತಾ ಇದ್ದಾರೆ ಅಂತ ಹೇಳುವಾಗ ಆತ ಕೂಡ ಗನ್ನೆತ್ಕೊಂಡ್ಬಿಡ್ತಾರೆ. ಅವರಿಗೆ ಒಂದು ಬೇಸಿಕ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಈತ ಡಾಕ್ಟರ್. ನಾನು ಅದೇ ನಿನ್ನೆ ಕೂಡ ಕರ್ನಾಟಕ ಪ್ರೈಮ್ ಟೈಮಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೆ. ಯಾವಾಗ ಕೆಲವರು ವೆಲ್ ಎಜುಕೇಟೆಡ್ ಇರ್ತಾರೆ, ಈ ಒಸಾಮಾ ಬಿನ್ ಲಾಡೆನ್ ಕೂಡ ಸಿವಿಲ್ ಇಂಜಿನಿಯರ್ ಇದೆಲ್ಲ ಆಗಿದ್ದವ, ಮೆಕ್ಯಾನಿಕಲ್ ಇಂಜಿನಿಯರ್ ಸಮಥಿಂಗ್. ಎಲ್ಲ ವೆಲ್ ಎಜುಕೇಟೆಡ್ಗಳು ಯಾರಿರ್ತಾರೆ ಅವರಿಗೆ ಈ ಧರ್ಮಾಂಧತೆಯ ಭ್ರಮೆ ತುಂಬಿದಾಗ ಭಯೋತ್ಪಾದಕರಾಗ್ತಾರೆ. ನಮ್ಮಲ್ಲಿ ಕುಂಭಮೇಳದಲ್ಲಿ ಅನೇಕರು IITians ಸಿಕ್ಕಿದ್ರು, ಡಾಕ್ಟ್ರು ಸಿಕ್ಕಿದ್ರು. ನಿಮಗೆ ಇಸ್ಕಾನ್ಗೆ ಹೋದರೆ ಅಲ್ಲಿ ಅಮೆರಿಕದಲ್ಲಿ ಮತ್ತೊಂದು ದೇಶದಲ್ಲಿ 16 ಲಕ್ಷ ರೂಪಾಯಿ ಸಂಬಳ ಬಿಟ್ಟು ಬಂದಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸಿಗ್ತಾರೆ. ನಿಮ್ಗೆ ಅನಿಸ್ಬೋದು ನಿಮಗೆಲ್ಲ ಏನಾಗಿದೆ, ತುಂಬ ಎಜುಕೇಟೆಡ್ ಆಗಿ ಯಾಕೆ ಧರ್ಮದ ಹಿಂದೆ ಬಿದ್ದಿದ್ದಾರೆ ಅಂತ. ವ್ಯತ್ಯಾಸ ಇಷ್ಟೇ,
ನಮ್ಮಲ್ಲಿ ವೆಲ್ ಎಜುಕೇಟೆಡ್ ಆಗಿ ಧರ್ಮದ ಹಿಂದೆ ಬಿದ್ದವರು ಸನ್ಯಾಸಿಗಳಾಗ್ತಾರೆ ವಿನ ಬೇರೆ ಏನೂ ಆಗೋದಿಲ್ಲ. ಉಳಿದವರು ಹಾಗಲ್ಲ. ಧರ್ಮಾಂಧತೆ ತುಂಬಿದ್ರೆ ವೆಲ್ ಎಜುಕೇಟೆಡ್ಸ್ಗಳು ಭಯೋತ್ಪಾದಕರಾಗ್ತಾರೆ, ಮತ್ತೊಬ್ಬರನ್ನ ಕೊಲ್ಲುವಂತ ಪ್ರಯತ್ನ ಮಾಡ್ತಾರೆ. ಒಂದು ಎಲಿವೇಶನ್, ಇಬ್ಬರಲ್ಲೂ ಒಂದು ಎಲಿವೇಶನ್ ಇರುತ್ತೆ, ನಾರ್ಮಲ್ ಇರೋದಿಲ್ಲ. ಅವ್ರು ದೇ ಆರ್ ಎಲಿವೇಟೆಡ್, ಬಟ್ ಒಬ್ರು ರಾವಣನ ರೀತಿಯಲ್ಲಿ ಎಲಿವೇಟ್ ಆಗಿರ್ತಾರೆ, ಒಬ್ರು ರಾಮನ ರೀತಿಯಲ್ಲಿ ಅವರಿರೋ ಶಕ್ತಿಯನ್ನ ಪ್ರಯೋಗಿಸುವಂಥ ರೀತಿ ಬದಲಾಗಿರ್ತಂತೆ. ಬನ್ನಿ, ರಂಜಿತ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಿನ್ನೆಯಿಂದ ನಿರಂತರವಾಗಿ ರಿಪಬ್ಲಿಕನ್, ಬಹುಶಃ ಯಾವುದೇ ಚಾನಲ್ ಕೂಡ ಇಷ್ಟೊಂದು ಮಾಹಿತಿಗಳನ್ನು ಜನರಿಗೆ ಕೊಟ್ಟಿರಲಿಲ್ಲ. ಆದರೆ ಅದನ್ನು ಅರ್ಥ ಮಾಡಿಸ್ಕೊಳ್ಳೋಂಥ ಜವಾಬ್ದಾರಿ ಕೂಡ ನಮ್ಮದಿದೆ. ಬೇರೆ ಸುದ್ದಿಗಳು ನಮ್ಮ ಬಳಿ ಇತ್ತು, ಆದರೆ ಹೇಗೆ ಭಾರತವನ್ನು ಕಾಪಾಡಿಕೊಳ್ಳಬೇಕು ಆಂತರಿಕವಾಗಿ ವಿದೇಶಿ ಶಕ್ತಿಗಳಿಂದ, ಇದೆಲ್ಲವನ್ನು ಹೇಳುವಾಗ ರಿಪಬ್ಲಿಕ್ ಯಾವಾಗಲೂ ಇಟ್ ಸ್ಟ್ಯಾಂಡ್ಸ್ ಫಾರ್ ನೇಷನ್ ಫಸ್ಟ್. ಹೌದು, ನಾವು ಅದನ್ನು ಹೇಳ್ತಾ ಇದ್ವಿ. ನೋಡಿ, ಭಾರತ ದೇಶದ ವಿಚಾರ ಬಂದಾಗ ದೇಶ ಮೊದಲು, ಕರ್ನಾಟಕದ ವಿಚಾರ ಬಂದಾಗ ನಾವು ಯಾವತ್ತೂ ಕರ್ನಾಟಕ ಮೊದಲಾಗಿ ತಗೊಂಡಿದ್ದೀವಿ. ಆ ಸಂದರ್ಭಕ್ಕೆ ಸ್ವಲ್ಪ ಹಿಚ್ಕಿಚಿ ಇರ್ಬೋದು. ನಾನು ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದೆ. ಬನ್ನಿ, ರಂಜಿತ್ ಶಿರಿಯಾರ್ ನಮ್ಮ ಜೊತೆ ಇದ್ದಾರೆ. ರಂಜಿತ್ ಶಿರಿಯಾರ್, ಈಗ NIA ವಶಕ್ಕೆ, ಆ ನಂತರ ಏನೆಲ್ಲ ಆಗುತ್ತೆ ಅನ್ನುವಂಥ ಕುತೂಹಲಗಳಿರುತ್ತೆ. ನಾಳೆನೇ ಆತನನ್ನು ನೇಣಿಗೆ ಹಾಕ್ಬಿಡ್ತಾರಾ, ಇಂಥೆಲ್ಲ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಇದು ಮತ್ತೆ ಶುರುವಾಗುತ್ತಾ ಇನ್ನೊಂದು 10-15 ವರ್ಷನ, ಹೆಂಗಿದು ಕಥೆ ಅಂತ? ಜಯಪ್ರಕಾಶ್ ಶೆಟ್ರೆ, ನೋಡಿ, ಭಾರತದ ಸಮಗ್ರತೆಗೆ, ಭಾರತದ ಸಾರ್ವಭೌಮತೆ ಸವಾಲು ಹಾಕಿದಂತಹ ನಸಗುನ್ನಿಯನ್ನ, ಸುಮಾರು 10 ಜನ ನಸಗುನ್ನಿಗಳು ಅವರ ಹಿಂದೆ ಇದ್ದು ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದಂಥ ಮತ್ತೊಬ್ಬ ನಸಗುನ್ನಿಯನ್ನ ಭಾರತ ಈಗ ಅಮೆರಿಕಾದಿಂದ ಕರೆದುಕೊಂಡು ಬಂದಿದೆ. ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ನಿನ್ನೆ NIA ವಿಶೇಷ ಕಚೇರಿ, ಅಲ್ಲಿ ವಿಶೇಷ ಕೋರ್ಟ್ ಮುಂದೆ ಆತನನ್ನು ಪ್ರೊಡ್ಯೂಸ್ ಮಾಡಿದ್ರು. 20 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರು. ಆದರೆ 18 ದಿನಗಳ ಕಾಲ ಆತನನ್ನು ಕಸ್ಟಡಿಗೆ ಕೊಟ್ಟು NIA ಕಚೇರಿಯ ಒಳಗಡೆ ವಿಶೇಷವಾದಂಥ ಸೆಲ್ನಲ್ಲಿ ಆತನನ್ನು ಇರಿಸಲಾಗಿದೆ. ಸುಮಾರು 12 ಜನ ಉನ್ನತ ಅಧಿಕಾರಿಗಳಿಗೆ ಮಾತ್ರ ಆತನ ಸೆಲ್ಗೆ ಹೋಗಿ ಆತನನ್ನು ವಿಚಾರಣೆ ಮಾಡೋದಕ್ಕೆ ಅವಕಾಶ ಇದೆ. ಆತನ ಮುಂದೆ ಕೆಲವು ವಿಡಿಯೋ ಸಾಕ್ಷಿಗಳನ್ನು ಇಟ್ಟು ಇಂಥ ಪ್ರಕರಣದಲ್ಲಿ, ಅಥವಾ ಈ ಒಂದು ಬಾಂಬ್ ಸ್ಫೋಟ ಮತ್ತು ಈ ದೊಡ್ಡ ಮಟ್ಟದಲ್ಲಿ ಈ ನರಮೇಧ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಆತನ ಇನ್ವಾಲ್ವ್ಮೆಂಟ್ ಮತ್ತು ಹೇಗೆ ಏನು ಅನ್ನೋದ್ರ ಕುರಿತಾಗಿ ಪೂರಕವಾದಂಥ ಸಾಕ್ಷಿಯನ್ನು ಇಟ್ಟು ಈಗ ತನಿಖೆಯನ್ನು ಮಾಡ್ತಾರೆ. ಆತನ ಸಂಪೂರ್ಣವಾದಂತಹ ಎಲ್ಲ ವಿಚಾರವನ್ನು ಬಾಯ್ಬಿಡಿಸ್ತಾರೆ. ಇನ್ನು ಮುಂದುವರೆದು ಪಾಕಿಸ್ತಾನಕ್ಕೆ ಈ ಒಂದು ದಾಳಿಯ ಹಿಂದೆ ಇದ್ದಂತಹ ಒಂದಿಷ್ಟು ವಿಚಾರಗಳ ಬಗ್ಗೆ ಆತನಿಂದ ಬಾಯ್ಬಿಡಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಈ ಕಾರಣದಿಂದ ಪಾಕಿಸ್ತಾನ ಹೇಳಿದ್ರೆ ನನಗೂ ಆತನಿಗೂ ಸಂಬಂಧ ಇಲ್ಲ ಅನ್ನೋದನ್ನ ಹೇಳಿದೆ. ನೀವು ಹೇಳಿದ್ರಿ, ಈ ಹೆಡ್ಲಿ ಬಗ್ಗೆ ಮಾತಾಡ್ತಾ ಇದ್ರಿ. ಈತ ನೇರವಾಗಿ ದಾಳಿಯಲ್ಲಿ ಭಾಗಿ ಆಗದೇ ಇದ್ರೂ ಕೂಡ ಹೆಡ್ಲಿಗೆ ತನ್ನ ಮುಂಬಯಿಯ ಕಚೇರಿಯಲ್ಲಿ ಆತ ಉಳಿಯೋದಕ್ಕೆ, ಮತ್ತೆ ನೀವು ಹೇಳ್ದಂಗೆ ಪಾಸ್ಪೋರ್ಟ್ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಆತ ಮಾಡಿಕೊಟ್ಟಿದ್ದ ಅನ್ನೋದು. ಪಾಕಿಸ್ತಾನದ ಈ ಸಮುದ್ರ ಮಾರ್ಗ ಕರಾಚಿಯ ಮೂಲಕ 10 ಜನ ಬರ್ತಾರಲ್ಲ, ಬಂದಾಗ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ಸ್ಪಾಟ್ನಲ್ಲಿ ಇವರು ದಾಳಿ ಮಾಡಬೇಕು ಅನ್ನುವ ಸಂಪೂರ್ಣ ರೂಪುರೇಷೆಯನ್ನು ಇದೇ ಕಿಡಿಗೇಡಿ, ಇದೇ ಕಿರಾತಕ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿತ್ತು. ಇದು ಹೇಗೆ ಗೊತ್ತಾಗಿತ್ತು ಅಂತ ಹೇಳಿದ್ರೆ, 2009ರಲ್ಲಿ ಇವರು ಡೆನ್ಮಾರ್ಕ್ ಸುದ್ದಿ ಸಂಸ್ಥೆಯ ಮೇಲೆ ಅಮೆರಿಕಾದಲ್ಲಿ ದಾಳಿ ಮಾಡೋದಕ್ಕೆ ಹೋದಂಥ ಸಮಯದಲ್ಲಿ ಅವ್ರನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿದಾಗ ಹೆಡ್ಲಿ ಮತ್ತು ಇವರಿಬ್ಬರನ್ನ ವಿಚಾರಣೆ ಮಾಡಿದಾಗ ಭಾರತದ, ಅದರಲ್ಲೂ ಕೂಡ ವಿಶ್ವವೇ ಬೆರಗಾದಂಥ ಅಥವಾ ವಿಶ್ವವೇ ಒಂದು ಕ್ಷಣಕ್ಕೆ ಸ್ಟನ್ ಆದಂತಹ 26/11 ಆ ಒಂದು ದಾಳಿಯ ಮಾಸ್ಟರ್ ಮೈಂಡ್ ಇವರೇ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ 2019ರಿಂದ ಇವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಭಾರತ ನಿರಂತರವಾಗಿ NIA ಅಧಿಕಾರಿಗಳು ಮತ್ತೆ ನಮ್ಮ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇರ್ತಾರೆ, ಸಾಧ್ಯ ಆಗೋದಿಲ್ಲ. ಆದರೆ ಫೈನಲಿ ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವಿನ ಆ ಮಾತುಕತೆಯಲ್ಲಿ ಇದು ಸಾಧ್ಯ ಆಗುತ್ತೆ. ಹೆಡ್ಲಿ ಈತನಿಗಿಂತಲೂ ಹೆಚ್ಚು ಆ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ. ಆತನನ್ನು ಯಾಕೆ ಈ ಗಡಿಪಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನೋಡಿದರೆ, ಆತ ಒಪ್ಕೊಳ್ತಾನೆ. ಈ ಬಾಂಬೆ ದಾಳಿ ಇದೆಯಲ್ಲ, ಮುಂಬೈ ದಾಳಿ, ಆ ಭಾರತದ ವಾಣಿಜ್ಯ ನಗರಿ ಮುಂಬೈ ಮೇಲೆ ಆದಂಥ ಮಹಾನ್ ದಾಳಿ ಇದೆಯಲ್ಲ, ಆ ದಾಳಿಯ ಕಿಂಗ್ ಪಿನ್ ಯಾರು, ಹೇಗಾಯಿತು, ಎಲ್ಲವನ್ನು ಕೂಡ ನಾನು ಬಾಯ್ಬಿಡ್ತೀನಿ ಅನ್ನೋದನ್ನು ಹೇಳಿ ಮಾಪಿ ಅಂತೇಳಿ ಆತನನ್ನು ಮಾಡಿ ಆ ಮೂಲಕ ಆತನನ್ನು ಅಮೆರಿಕಾದಲ್ಲೇ ಉಳಿಸ್ಕೊಳ್ತಾರೆ. ಆತನ ಪಾಲು ದೊಡ್ಡದಿದ್ರು ಕೂಡ ಆತನನ್ನು ಕಳಿಸೋದಿಲ್ಲ. ಆದರೆ ಈ ರಾಣನನ್ನು ಗಡಿಪಾರು ಮಾಡಿ ಈತನಿಂದ ಈಗ ಭಾರತ ಸಂಪೂರ್ಣವಾಗಿ ಇದರಲ್ಲಿ ಇನ್ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುತ್ತೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಹಫೀಜ್ ಸೈಯದ್ ಸೇರಿದಂತೆ ಇನ್ನುಳಿದಂಥ ಕೆಲವು ಐಸಿಸ್ನ ಕೆಲವು ಉಗ್ರರಿದ್ದಾರಲ್ಲ, ಇದೆಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳು NIA ಅಧಿಕಾರಿಗಳು
ಅಧಿಕಾರಿಗಳು ಆತನಿಂದ ಬಾಯಿ ಬಿಡಿಸ್ತಾರೆ. ಈತ ಸಿಕ್ಕಿರೋದು ಇನ್ನೊಂದಿಷ್ಟು ಜನ ಅಥವಾ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಪಾಕಿಸ್ತಾನದಲ್ಲಿ ಅವರು ಸ್ಲೀಪರ್ ಸೆಲ್ಗಳಾಗಿ ಅಥವಾ ಅವರು ತೆರೆ ಹಿಂದೆ ಇದ್ದು ಕೆಲಸ ಮಾಡ್ತಿದ್ದಂಥವರ ಬಂಡವಾಳ ಈತನಿಂದ ಬಯಲು ಮಾಡುವಂಥ ಸಾಧ್ಯತೆ ಇದೆ. ಭಾರತದ ಮಟ್ಟಿಗೆ ಇದು ಅತಿ ದೊಡ್ಡ ವಿಕ್ಟರಿ. ಇದು ಮುಂದೆ ಈತನಿಂದ ಇನ್ನಷ್ಟು ಭಯೋತ್ಪಾದಕ ನಿಗ್ರಹ ಚಟುವಟಿಕೆಗೆ ಅಥವಾ ಭಯೋತ್ಪಾದಕರ ಜಾಡನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಈತನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅನ್ನುವ ಅತಿ ದೊಡ್ಡ ಕೂಗು ಕೂಡ ಇದೆ. ಆದರೆ ಭಾರತದ ಕಾನೂನು ಹೆಂಗೆ ಇದಕ್ಕೆ ಪ್ರತಿಕ್ರಿಯಿಸಿದೆ ಅಥವಾ ಇದನ್ನ ಹೆಂಗ್ ನೋಡುತ್ತೆ ಅನ್ನೋದನ್ನ ಬಹಳ ಕುತೂಹಲದಿಂದ ನಾವು ನೋಡ್ತಾ ಇದೀವಿ. ಜಯಪ್ರಕಾಶ್ ಶೆಟ್ರೆ, ಓಕೆ ರಂಜಿತ್, ಆರಂಭದಲ್ಲಿ ಒಂದು ಪದ ಬಳಸಿದಿರಿ ಈತನಿಗೆ, ಏನದು? ನಸುಗುನ್ನಿಯಾ? ನಸುಗುನ್ನಿ.